ನಮಸ್ಕಾರ ಸ್ನೇಹಿತರೆ. 1 ಜನವರಿ 2024 ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಅನ್ನ ಆಚರಣೆ ಮಾಡುತ್ತಿದ್ದಾರಲ್ವಾ. ಅವಾಗ ಜಪಾನ್ನಲ್ಲಿ 7.6 ಮ್ಯಾಗ್ನಿಟ್ಯೂಡ್ ಒಂದಿಗೆ ಒಂದು ಭೂಕಂಪ ಆಯಿತು. In western Japan, scenes of devastation are emerging after a 7.6 magnitude quake shook the country, killing dozens of people. ಆ ಭೂಕಂಪ ಒಂದೇ ಆಗಿರಲಿಲ್ಲ, ಅದರ ಜೊತೆ ಸಣ್ಣ ಪುಟ್ಟ ಭೂಕುಸಿತಗಳು ನಡೆದವು. ಟೋಟಲ್ ಆಗಿ 155ಕ್ಕೂ ಹೆಚ್ಚು ಭೂಕುಸಿತ ಒಂದು ದಿನಗಳಲ್ಲಿ ನಡೆದಿವೆ. ಇದರ ಪರಿಣಾಮದಿಂದ ಸಮುದ್ರದಲ್ಲಿ 1 ಮೀಟರ್ ಹೈಟ್ ಸೀ ವೇವ್ ಒಂದು ಜಪಾನಿನ ವೆಸ್ಟ್ ಕೋಸ್ಟರ್ಗೆ ಹಿಟ್ ಆಗಿ ಬಿಟ್ಟಿದೆ. ಜಪಾನಿನ ಮೆಟ್ರೋಲಾಜಿಕಲ್ ಏಜೆಂಟಿದವರು ಹೇಳುತ್ತಾರೆ, ಒಂದು ದೊಡ್ಡ ಸುನಾಮಿಯ ವಾರ್ನಿಂಗ್ ಅನ್ನ ಅವರು ನೀಡುತ್ತಾರೆ. ಆದರೆ ಸುನಾಮಿಗಿಂತ ಅವರಿಗೆ ಹೆಚ್ಚು ಕಾಡಿದ್ದು ಈ ಅರ್ಥಕ್ವೇಕ್ ಆಗಿದೆ. ಡಜನ್ ಗಂಟಲೆ ಬಿಲ್ಡಿಂಗ್ ನಾಶವಾದವು, ಕರೆಂಟ್ ಸಪ್ಲೈ ಕೂಡ ಬಂದ್ ಆಯಿತು. ಹಾಗೆ ಅಲ್ಲದೆ ಮನೆಗಳಿಗೆ ಬೆಂಕಿ ಹೊತ್ತಿ ಉರಿಯಿತು. 2 ಜನವರಿ 55 ಜನರು ಮರಣವನ್ನ ಹೊಂದಿದ್ದರು. ಜಪಾನಿನ ಪ್ರೈಮ್ ಮಿನಿಸ್ಟರ್ ಆಗಿರುವ ಫುಮಿಯೋ ಕಿಶಿಡಾ ಈ ಸಿಚುವೇಶನ್ ಅನ್ನ ಬ್ಯಾಟಲ್ ಅಗೇನ್ಸ್ಟ್ ಟೈಮ್ ಎಂದು ಅವರು ಕರೆಯುತ್ತಾರೆ. ರಿಕರ್ಸಿವ್ ಆಪರೇಷನ್ ಅನ್ನ ರೆಡಿ ಮಾಡುತ್ತಾರೆ. ಯಾರು ಕಷ್ಟದಲ್ಲಿದ್ದಾರೆ ಅವರನ್ನ ಕಾಪಾಡಲು ಅವರು ಮುಂದೆ ಬರುತ್ತಾರೆ ಸ್ನೇಹಿತರೆ. ಆದರೆ 2 ಜನವರಿ 2024 ರಲ್ಲಿ ಇನ್ನೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೆಯುತ್ತದೆ. ಜಪಾನ್ ಏರ್ಲೈನಿನ ಪ್ಲೇನ್ ಟೋಕಿಯೋ ಏರ್ಪೋರ್ಟ್ ಅಲ್ಲಿ ಜಪಾನ್ ಕೋಸ್ಟಲ್ ಗಾರ್ಡ್ ಏರ್ಕ್ರಾಫ್ಟ್ ದೊಂದಿಗೆ ಡ್ಯಾಶ್ ಆಗಿ ಬಿಡುತ್ತದೆ. 2 ಪ್ಲೇನ್ಗಳು ಬೆಂಕಿಯಿಂದ ಹೊತ್ತಿ ಉರಿಯುತ್ತದೆ. ಜಪಾನಿನ ಕೋಸ್ಟ್ ಗಾರ್ಡ್ ಏರ್ಕ್ರಾಫ್ಟ್ ಅರ್ಥಕ್ವೇಕ್ ಅಲ್ಲಿ ಸಿಲುಕಿರುವ ಜನರನ್ನು ರಕ್ಷಣೆ ಮಾಡಲು ಇದು ರೆಡಿ ಆಗುತ್ತಿತ್ತು. ಇನ್ನೊಂದು ಪ್ಲೇನ್ ಅಲ್ಲಿರುವ ಫಾರ್ಚುನೇಟ್ಲಿ 379 ಜನರನ್ನ ಸೇಫ್ಟಿ ಆಗಿ ವ್ಯಾಕ್ಯುಲೇಟ್ ಮಾಡಲಾಗಿದೆ. ಆದರೆ ಕೋಸ್ಟ್ ಗಾರ್ಡ್ ಏರ್ಕ್ರಾಫ್ಟ್ ಅಲ್ಲಿ 6 ಜನರಲ್ಲಿ 5 ಜನ ಕ್ರೂ ಮೆಂಬರ್ಸ್ ಮರಣವನ್ನ ಹೊಂದಿದ್ದಾರೆ. 39 ವರ್ಷದ ಪ್ಲೇನಿನ ಕ್ಯಾಪ್ಟನ್ ಒಬ್ಬನೇ ಈ ದುರಂತದಿಂದ ಪಾರಾಗಿದ್ದು ಎಂದು ನಾವು ಹೇಳಬಹುದು. ಇಲ್ಲಿ 2 ದೊಡ್ಡ ಕ್ವಶನ್ ಗಳು ಹುಟ್ಟಿಕೊಳ್ಳುತ್ತವೆ. ಏಕೆ ಜಪಾನ್ ನಲ್ಲಿ ಹೆಚ್ಚು ಸುನಾಮಿ ಮತ್ತು ಅರ್ಥಕ್ವೇಕ್ ವಾಲ್ಕನೋಸ್ ಗಳು ಇವೆ? ಸೆಕೆಂಡ್ ಒನ್, ಈ ಎಲ್ಲ ಡಿಸಾಸ್ಟರ್ ಗಳಿಂದ ಜಪಾನ್ ಹೇಗೆ ಕಂಟ್ರೋಲ್ ಮಾಡುತ್ತಿದೆ, ಅವರನ್ನ ಅವರು ಹೇಗೆ ಕಾಪಾಡಿಕೊಳ್ಳುತ್ತಾರೆ? ಇದೇ ಅರ್ಥಕ್ವೇಕ್ ಬೇರೆ ಕಂಟ್ರಿಗಳಲ್ಲಿ ನಡೆದಿದ್ದರೆ ಸಾವಿನ ಸಂಖ್ಯೆ ಸಾವಿರಾರು ಇರುತ್ತಿತ್ತು. ಆದರೆ ಇದು ಜಪಾನ್ ಅಲ್ಲಿ ನಡೆದಿರುವ ಕಾರಣ ಸಾವಿನ ಸಂಖ್ಯೆ 100ಕ್ಕಿಂತ ಕಡಿಮೆ ಇದೆ. ನಲ್ಲಿ ನಡೆದಿರುವ ಅರ್ಥಕ್ವೇಕ್ ಅನ್ನು 2024 ಸೀ ಆಫ್ ಜಪಾನ್ ಅರ್ಥಕ್ವೇಕ್ ಅಥವಾ ನೋಟೋ ಪೆನಿನ್ಸುಲಾ ಅರ್ಥಕ್ವೇಕ್ ಎಂಬ ಹೆಸರು ನೀಡಿದ್ದಾರೆ. ಇದರ ಎಕ್ಸಾಕ್ಟ್ ಲೊಕೇಶನ್ ಸ್ಕ್ರೀನ್ ಅಲ್ಲಿ ಇರುವ ಮ್ಯಾಪ್ ಅನ್ನ ನೀವು ನೋಡಬಹುದು. ಜಪಾನ್ ಅಲ್ಲಿ ನೋಟೋ ಪೆನಿನ್ಸುಲಾ ರೀಜನ್ ಇದೆ. ಇನ್ನು ಪೆನಿನ್ಸುಲಾ ಅಂದರೆ ಯಾವ ಭಾಗ, ಒಂದು ಭೂಪ್ರದೇಶ ಅಂತ ತಿಳ್ಕೊಳ್ಳಿ. ಅದರ 3 ದಿಕ್ಕಿನಲ್ಲಿ ನೀರಿನಿಂದ ಆವರಿಸುತ್ತಲ್ವಾ, ಆ ಪ್ರದೇಶವನ್ನ ನಾವು ಪೆನಿನ್ಸುಲಾ ಎಂದು ಕರೆಯುತ್ತೇವೆ. ಈ ಅರ್ಥಕ್ವೇಕ್ ಇಪಿ ಸೆಂಟರ್ ನಲ್ಲಿ ಲೊಕೇಟ್ ಆಗಿದೆ. ವೆಸ್ಟರ್ನ್ ಸೈಡ್ ಅಲ್ಲಿ ಸೀ ಆಫ್ ಜಪಾನ್ ಇದೆ. ಜಪಾನಿನ ರಾಜಧಾನಿ ಟೋಕಿಯೋ ತನಕ 500 ಕಿಲೋಮೀಟರ್ ಅವೇ ಇದ್ದರೂ ಕೂಡ ಇಲ್ಲಿಯಿಂದ ಅಲ್ಲಿಯವರೆಗೂ ಈ ಅರ್ಥಕ್ವೇಕ್ ಫೀಲ್ ನೀಡಿದೆ. ನಮ್ಮ ಫಸ್ಟ್ ಕ್ವಶನ್ ಆಗಿತ್ತು, ಜಪಾನ್ ಅಲ್ಲಿಯೇ ಇಷ್ಟೊಂದು ಅರ್ಥಕ್ವೇಕ್ ಗಳು ಏಕೆ ನಡೆಯುತ್ತವೆ? ಇದರ ಆನ್ಸರ್ ಈ ನಕ್ಷೆಯಲ್ಲಿ ಅಡಗಿದೆ ನೋಡಿ. ಈ ನಕ್ಷೆಯನ್ನ ಗಮನಿಸಿ. ಇದು ದುನಿಯಾದ 16 ಮೇಜರ್ ಟೆಕ್ಟಾನಿಕ್ ಪ್ಲೇಟ್ಸ್ ಗಳನ್ನು ಒಳಗೊಂಡಿವೆ. ಟೆಕ್ಟಾನಿಕ್ ಪ್ಲೇಟ್ಸ್ ಇದು ಏನು ಅಂದರೆ ಭೂಮಿಯ ಔಟರ್ ಮೋಸ್ಟ್ ಲೇಯರ್ ಆಗಿದ್ದು, ಇದು ಕ್ರಸ್ಟ್ ಮತ್ತು ದ ಅಪ್ಪರ್ ಪಾರ್ಟ್ ಆಫ್ ದ ಮೆಟಲ್ ದಿಂದ ನಿರ್ಮಾಣ ಆಗಿರುತ್ತದೆ. ಭೂಮಿಯಲ್ಲಿರುವ ಕೋರ್ ಇಲ್ಲಿ ಹೀಟ್ ಜನರೇಟ್ ಆಗ್ತಾ ಇರುತ್ತದೆ. ಇದರಿಂದ ಕನ್ವೆನ್ಷನ್ ಕರೆಂಟ್ ರಿಲೀಸ್ ಆಗುತ್ತದೆ. ಆದ್ದರಿಂದ ಟೆಕ್ಟಾನಿಕ್ ಪ್ಲೇಟ್ಸ್ ಸ್ಲೋ ಆಗಿ ಮೂವ್ ಆಗ್ತಾನೆ ಇರುತ್ತವೆ. ಇವು 16 ಮೇನ್ ಟೆಕ್ಟಾನಿಕ್ ಪ್ಲೇಟ್ಸ್ ಇರುತ್ತಲ್ವಾ, ಇವು ಸ್ಲೋ ಆಗಿ ಮೂವ್ಮೆಂಟ್ ಆಗ್ತಾನೆ ಇರುತ್ತದೆ. ಇವು ಯಾವಾಗ ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ದೊಂದಿಗೆ ಘರ್ಷಣೆ ನಡೆಯುತ್ತದೆಯೋ ಅವಾಗ ಅರ್ಥಕ್ವೇಕ್ ಅನ್ನ ನಾವು ನೋಡಬಹುದು. ಯಾವ ದೇಶ, ಯಾವ ಭೂಭಾಗ ಟೆಕ್ಟಾನಿಕ್ ಪ್ಲೇಟ್ಸ್ ಬೌಂಡ್ರಿಯಲ್ಲಿ ಲೊಕೇಟ್ ಆಗಿರುತ್ತದೆಯೋ ಅಲ್ಲಿ ಜಾಸ್ತಿ ಅರ್ಥಕ್ವೇಕ್ ಅನ್ನ ನಾವು ನೋಡಬಹುದು. ಇನ್ನು ಜಪಾನಿನ ವಿಷಯ ಏನು ಎಂದರೆ, ಇದು ಯಾವ ಜಾಗ ಲೊಕೇಟ್ ಆಗಿದೆ ಎಂದರೆ 4 ಬೇರೆ ಬೇರೆ ಟೆಕ್ಟಾನಿಕ್ ಪ್ಲೇಟ್ಸ್ ಗಳು ಅಲ್ಲಿ ಇವೆ. ದ ಪೆಸಿಫಿಕ್ ಪ್ಲೇಟ್, ದ ಫಿಲಿಪಿಯನ್ ಪ್ಲೇಟ್, ಯುರೋಪಿಯನ್ ಪ್ಲೇಟ್, ನಾರ್ತ್ ಅಮೆರಿಕನ್ ಪ್ಲೇಟ್. ಇವೇ ನೋಡಿ ಒಂದು ದೊಡ್ಡ ರೀಸನ್ ಆಗಿದೆ ಜಪಾನ್ ಅಲ್ಲಿ ಅರ್ಥಕ್ವೇಕ್ ಆಗುವುದಕ್ಕೆ. ಪೆಸಿಫಿಕ್ ಪ್ಲೇಟ್ ನಲ್ಲಿ ಅತಿ ಹೆಚ್ಚಾಗಿ ನಾವು ಟೆಕ್ಟಾನಿಕ್ ಆಕ್ಟಿವಿಟಿಯನ್ನ ನೋಡಬಹುದು. ಪೆಸಿಫಿಕ್ ಪ್ಲೇಟ್ ಬೌಂಡ್ರಿಯನ್ನ ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಎಂದು ಕರೆಯುತ್ತೇವೆ. ಏಕೆಂದರೆ ಇಲ್ಲಿ ಜಗತ್ತಿನ ಹೈಯೆಸ್ಟ್ ನಂಬರ್ ಆಫ್ ಅರ್ಥಕ್ವೇಕ್ ಗಳು ಈ ಜಾಗದಲ್ಲಿಯೇ ಆಗುತ್ತವೆ. ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ವಾಲ್ಕನೋಸ್ ಕೂಡ ಇವೆ. ಟೆಕ್ಟಾನಿಕ್
ಪ್ಲೇಟ್ಸ್ ಒಂದರ ಜೊತೆ ಇನ್ನೊಂದು ಯಾವ ರೀತಿ ಕೊಲೈಡ್ ಆಗುತ್ತದೆ, ಇದರ ಆಧಾರದ ಮೇಲೆ ನಾವು ವೇರಿಯಸ್ ಟೈಪ್ಸ್ ಆಫ್ ಬೌಂಡ್ರೀಸ್ ಗಳನ್ನ ಮಾಡಿದ್ದೇವೆ. ಕಾನ್ವರ್ಜೆಂಟ್ ಬೌಂಡ್ರೀಸ್, ಒಂದು ಪ್ಲೇಟು ಇನ್ನೊಂದು ಪ್ಲೇಟ್ ಜೊತೆ ಡ್ಯಾಶ್ ಆಗುತ್ತದೆ, ಅವಾಗ ಒಂದು ಪ್ಲೇಟು ಇನ್ನೊಂದು ಪ್ಲೇಟದ ಕೆಳಭಾಗದಲ್ಲಿ ಸ್ಲೈಡ್ ಆಗಿ ಬಿಡುತ್ತದೆ. ಡೈವರ್ಜೆಂಟ್ ಬೌಂಡ್ರೀಸ್, ಎರಡು ಪ್ಲೇಟ್ಗಳು ಒಂದು ಪ್ಲೇಟ್ ದಿಂದ ಇನ್ನೊಂದು ಪ್ಲೇಟ್ ದಿಂದ ದೂರ ಹೋಗುತ್ತದೆ. ಟ್ರಾನ್ಸ್ಫಾರ್ಮ್ ಬೌಂಡ್ರೀಸ್, ಇದು ಎರಡು ಪ್ಲೇಟ್ಗಳು ಒಂದು ಪ್ಲೇಟ್ ದಿಂದ ಇನ್ನೊಂದು ಪ್ಲೇಟ್ ಇದು ಪ್ಯಾರಲಲ್ ಆಗಿ ಮೂವ್ ಆಗ್ತಾನೆ ಇರುತ್ತದೆ. ಕೋವರ್ಜೆಂಟ್ ಮತ್ತು ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಇವು ಎರಡು ಬಹಳ ಅಪಾಯಕಾರಿಯಾಗಿವೆ. ಸ್ಪೆಸಿಫಿಕ್ ಪ್ಲೇಟ್, ಇದರ ಬೌಂಡ್ರಿಯಲ್ಲಿ ಕೋವರ್ಜೆಂಟ್ ಬೌಂಡ್ರಿ ಇದೆ, ಅಲ್ಲಿಯೇ ಸ್ಪೆಸಿಫಿಕ್ ಟೈಪ್ ಆದ ಸಬ್ಡಕ್ಷನ್ ಝೋನ್ ಇದೆ, ಅಲ್ಲಿ ಅತಿ ಹೆಚ್ಚು ಪವರ್ಫುಲ್ ಅರ್ಥಕ್ವೇಕ್ ಗಳನ್ನ ನಾವು ನೋಡಬಹುದು. ಒಂದು ಪ್ಲೇಟ್ ಇನ್ನೊಂದು ಪ್ಲೇಟ್ ಜೊತೆ ಕೊಲೈಡ್ ಆಗುತ್ತದೆ, ಅವಾಗ ಅದು ಇನ್ನೊಂದು ಪ್ಲೇಟ್ ಅನ್ನ ಕೆಳಗಡೆ ನುಗ್ಗುತ್ತದೆ. ನೀವು ಅಲ್ಲಿ ಡಯಾಗ್ರಾಮ್ ಇದೆಯಲ್ವಾ, ಅದನ್ನ ನೋಡಬಹುದು. ಅಲ್ಲಿ ಒಂದು ತೆಗ್ಗು ಇದೆ, ಅದನ್ನ ನಾವು ಟ್ರಂಚ್ ಅಂತ ಕರಿತೀವಿ. ಸಮುದ್ರದ ಒಳಗಡೆ ಟ್ರಂಚಸ್ ಬಹಳಷ್ಟು ಆಳವಾಗಿ ಇರುತ್ತವೆ. ಸುತ್ತಮುತ್ತಲಿನ ಸೀಬೆಡ್ 3 ರಿಂದ 4 ಕಿಲೋಮೀಟರ್ ಡೀಪೆಸ್ಟ್ ಆಗಿರುತ್ತದೆ. ಭೂಮಿಯ ಡೀಪೆಸ್ಟ್ ಪಾಯಿಂಟ್ ಸಮುದ್ರದ ಒಳಗಡೆ ಮರೈನ್ ಟ್ರಂಚ್, ಇದು 10.9 ಕಿಲೋಮೀಟರ್ ಡೀಪ್ ಆಗಿದೆ. ಅಲ್ಲಿ ಚಾಲೆಂಜರ್ ಡೀಪ್ ಇದು ಡೀಪೆಸ್ಟ್ ಪಾಯಿಂಟ್ ಆಗಿದ್ದು, ಇನ್ನು ಜಪಾನ್ ನಲ್ಲಿ ಜಪಾನ್ ಟ್ರಂಚ್ ಕೂಡ ಇದೆ. ಇಲ್ಲಿ ಇರುವ ಜಪಾನ್ ಟ್ರಂಚ್ ಡೀಪ್ 8.4 ಕಿಲೋಮೀಟರ್ ಆಗಿದೆ. ಈ ನಕ್ಷೆಯನ್ನು ನೋಡಿ, ಈ ಮ್ಯಾಪ್ ತೋರಿಸುತ್ತದೆ ಜಗತ್ತಿನ ಬೇರೆ ಬೇರೆ ಜಾಗಗಳಲ್ಲಿರುವ ಸಮುದ್ರ ಡೀಪೆಸ್ಟ್ ಅನ್ನು ತಿಳಿಸಿಕೊಡುತ್ತದೆ. ಎಷ್ಟು ಲೈಟ್ ಕಲರ್ ಇದೆಯೋ ಅಷ್ಟು ಡೀಪ್ ಕೂಡ ಕಡಿಮೆ ಇರುತ್ತದೆ, ಎಷ್ಟು ಡಾರ್ಕ್ ಕಲರ್ ಹೆಚ್ಚಾಗಿದೆಯೋ ಅದರ ಡೀಪ್ ಕೂಡ ಹೆಚ್ಚಾಗಿ ಇರುತ್ತದೆ. ಇಂಡಿಯನ್ ಕೋಸ್ಟ್ ಲೈನ್, ಅಮೆರಿಕನ್ ಕೋಸ್ಟ್ ಲೈನ್, ಸೌತ್ ಅಮೆರಿಕನ್ ಕೋಸ್ಟ್ ಲೈನ್ ಲೈಟ್ ಕಲರ್ ಅಲ್ಲಿ ಇದೆ ಸ್ನೇಹಿತರೆ. ಆದರೆ ಜೂಮ್ ಮಾಡಿ ಜಪಾನ್ ಕಡೆ ನೋಡಿದರೆ ಜಪಾನಿನ ರೈಟ್ ಸೈಡ್ ಭಾಗದಲ್ಲಿ ಎಷ್ಟೊಂದು ಡಾರ್ಕ್ ಏರಿಯಾ ಇದೆ. ಇದೇ ನೋಡಿ ಜಪಾನಿನ ಟ್ರೆಂಚ್. ಇಲ್ಲಿಯೇ ನಮ್ಮ ಇಮ್ಯಾಜಿನರಿ ಲೈನ್ ಆಗಿರುವ ರಿಂಗ್ಸ್ ಆಫ್ ಫೈರ್, ದ ಪೆಸಿಫಿಕ್ ರಿಂಗ್ ಆಫ್ ಫೈರ್ ಲೊಕೇಟ್ ಇದೆ. ಟೆಕ್ಟಾನಿಕ್ ಮೂವ್ಮೆಂಟ್ ದಿಂದ ಭಯಾನಕವಾದ ಅರ್ಥಕ್ವೇಕ್ ಗಳು ಆಗುತ್ತವೆ. ಇಲ್ಲಿಯೇ ವಾಲ್ಕನೋ ಕೂಡ ಇದೆ, ಇಲ್ಲಿಯೇ ಆಳವಾದ ಸಮುದ್ರ ಇದೆ, ಆದ್ದರಿಂದ ಸುನಾಮಿಗಳು ಕೂಡ ಜಾಸ್ತಿ ಇದೇ ಪ್ರದೇಶದಲ್ಲಿ ಆಗುತ್ತವೆ. ಜಪಾನ್ ಕೋಸ್ಟ್ ಲೈನ್, ಜಪಾನಿನ ಟ್ರಂಚ್ ಸಮೀಪ ಇರುವ ಕಾರಣದಿಂದ ಸುನಾಮಿಗಳು ಕಡಿಮೆ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದರೆ ಜಪಾನಿನ ಒಳಗಡೆ ಅದು ನುಗ್ಗಬಹುದು. ಸುನಾಮಿ ಇದು ಒಂದು ಜಪನೀಸ್ ಭಾಷೆಯಾಗಿದೆ. ಸು ಎಂದರೆ ಹರ್ಬರ್, ನಾಮಿ ಅಂದರೆ ವೇವ್ಸ್ ಅಂದರೆ ಹರ್ಬರ್ ವೇವ್ಸ್. ಜಗತ್ತಿನ ಅಪ್ರಾಕ್ಸಿಮೇಟ್ಲಿ 90% ಆಫ್ ಅರ್ಥಕ್ವೇಕ್ ಅನ್ನ ನಾವು ಪೆಸಿಫಿಕ್ ರಿಂಗ್ ಆಫ್ ಫೈರ್ ಅಲ್ಲಿ ನಾವು ನೋಡಬಹುದು. ಜೊತೆಗೆ ಅಪ್ರಾಕ್ಸಿಮೇಟ್ಲಿ 75% ಆಫ್ ಆಕ್ಟಿವ್ ವಾಲ್ಕನೋಸ್ ಕೂಡ ಇಲ್ಲಿಯೇ ಕಂಡು ಬರುತ್ತದೆ. ಅಲ್ಲಿನ ಜಿಯೋಗ್ರಫಿನೇ ಅದೇ ರೀತಿಯಲ್ಲಿ ಇದೆ. ಜಪಾನ್ ಯಾವಾಗಲೂ ರೆಡ್ ಝೋನ್ ಅಲ್ಲಿಯೇ ಇದೆ ಸ್ನೇಹಿತರೆ. ಅದೇ ರೀಸನ್ ದಿಂದ ಅನ್ಸುತ್ತೆ ಜಪಾನ್ ತುಂಬಾ ಸಕ್ಸಸ್ ಆಗಿದೆ ಅದನ್ನ ಕಂಟ್ರೋಲ್ ಮಾಡಲು. ಜಪಾನಿನಲ್ಲಿ ನಿರ್ಮಿಸಿದ ಕಟ್ಟಡಗಳು ಸ್ಟ್ರಿಕ್ಟ್ ಅರ್ಥಕ್ವೇಕ್ ಪ್ರೂಫ್ ಸ್ಟ್ಯಾಂಡರ್ಡ್ ದಿಂದ ಮಾಡಲಾಗಿದೆ. ಇಲ್ಲಿ 3 ರೀತಿಯ ಸ್ಟ್ಯಾಂಡರ್ಡ್ ಗಳು ಇವೆ. ಲೋವೆಸ್ಟ್ ಅಂದರೆ ಟೈಸಿನ್ ಸ್ಟ್ಯಾಂಡರ್ಡ್, ಇದರ ರಿಕ್ವೈರ್ಮೆಂಟ್ಸ್ ಏನೆಂದರೆ ಮಿನಿಮಮ್ ಥಿಕ್ನೆಸ್ ಎಷ್ಟು ಇರಬೇಕು, ಪಿಲ್ಲರ್ಸ್ ವಿಡ್ತ್, ಬೀಮ್ಸ್ ಹೈಟ್ ಮತ್ತೆ ವಾಲ್ಸ್ ಥಿಕ್ನೆಸ್. ಅರ್ಥಕ್ವೇಕ್ ಬಂದರೂ ಕೂಡ ಶೇಕ್ ನೋಡಲು ಸಿಗುತ್ತದೆ, ಅದನ್ನ ರಿಜಿಸ್ಟರ್ ಮಾಡುವ ಕೆಪಾಸಿಟಿ ಈ ಬಿಲ್ಡಿಂಗ್ಗೆ ಇರುತ್ತದೆ. ಸೆಕೆಂಡ್ ಒನ್ ಸೈನ್ಸಿನ್ ಸ್ಟ್ಯಾಂಡರ್ಡ್ ರಿಕಮೆಂಡೆಡ್ ಫಾರ್ ಬಿಗ್ ಬಿಲ್ಡಿಂಗ್ಸ್. ಕೆಳಗಡೆ ಡಂಪರ್ ಗಳನ್ನ ಹಾಕಿರುತ್ತದೆ, ಇದು ಅರ್ಥಕ್ವೇಕ್ ಅನ್ನ ಅಬ್ಸರ್ವ್ ಮಾಡುತ್ತದೆ. ಬಿಲ್ಡಿಂಗ್ ಫಂಕ್ಷನಿನ ಕೆಳಗಡೆ ದೊಡ್ಡ ದೊಡ್ಡ ರಬ್ಬರ್ ಮ್ಯಾಟ್ಸ್ ಗಳು ಇರುತ್ತವೆ, ಇದು ಅರ್ಥಕ್ವೇಕ್ ವೈಬ್ರೇಷನ್ ಅನ್ನ ಅಬ್ಸರ್ವ್ ಮಾಡುತ್ತದೆ. ಇದಕ್ಕಿಂತ ಸ್ಟ್ರಿಕ್ಟ್ 3ನೇ ಸ್ಟ್ಯಾಂಡರ್ಡ್ ಆರ್ ಅಡ್ವಾನ್ಸ್ ಸ್ಟ್ಯಾಂಡರ್ಡ್ ಅಂತ ಹೇಳಬಹುದು. ಮನ್ಶೀನ್ ಸ್ಟ್ಯಾಂಡರ್ಡ್, ಇಲ್ಲಿ ಪೂರ್ತಿ ಭೂಮಿಯನ್ನ ಸ್ಟ್ರಕ್ಚರ್ ಅನ್ನು ಐಸೋಲೇಟೆಡ್ ಮಾಡಲಾಗಿರುತ್ತದೆ. ಲೆಡ್ಸ್, ಸ್ಟೀಲ್, ರಬ್ಬರ್ಸ್ ಲೇಯರ್ಗಳೊಂದಿಗೆ ಇದು ನಿರ್ಮಾಣ ಮಾಡಿರುತ್ತಾರೆ. ಇದರಿಂದ ಬಿಲ್ಡಿಂಗ್ ಇಂಡಿಪೆಂಡೆಂಟ್ ಆಗಿ ಸ್ಟ್ರಿಕ್ಟ್ ಆಗಿ ಸ್ಟಡಿ ಆಗಿ ನಿಲ್ಲುತ್ತದೆ. ಗ್ರೌಂಡ್ ಅಲಗಾಡಿದರೂ ಕೂಡ ಬಿಲ್ಡಿಂಗ್ ಸ್ಟೇಬಲ್ ಆಗಿ ಇರುತ್ತದೆ. ಟೋಕಿಯೋ ಸಿಟಿಯಲ್ಲಿ ಇರುವ ಐಕಾನಿಕ್ ಸ್ಕೈ ಟ್ರೀ ಟವರ್ ಇದು ಕೂಡ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿಯೇ ನಿರ್ಮಾಣ ಮಾಡಿರೋದು. ಜಪಾನ್ ಅಲ್ಲಿ 2011 ಮಾರ್ಚ್ ಅಲ್ಲಿ ಅರ್ಥಕ್ವೇಕ್ ಆಯ್ತಲ್ವಾ, 9.0 ಮ್ಯಾಗ್ನಿಟ್ಯೂಡ್ ಒಂದಿಗೆ ಆ ಅರ್ಥಕ್ವೇಕ್ ಕೂಡ ಆ ಟವರ್ ಅನ್ನ ಒಂದೀಟು ಅಲಗಾಡಿಸಲು ಕೂಡ ಆಗಿಲ್ಲ. ಇನ್ನೊಂದು ಕಡೆ ಸುನಾಮಿಯಿಂದ ರಕ್ಷಿಸಿಕೊಳ್ಳಲು ಹಲವಾರು ದಾರಿಗಳನ್ನು ಅವರು ಕಂಡುಕೊಂಡಿದ್ದಾರೆ. ಸುನಾಮಿ ಕಂಟ್ರೋಲ್ ಫಾರೆಸ್ಟ್ ಗಳನ್ನ ನಿರ್ಮಿಸಿದ್ದಾರೆ.
ಹಲವಾರು ಪ್ಲಾಂಟೇಶನ್ ಅನ್ನ ಮಾಡಿದ್ದಾರೆ. ಕೋಸ್ಟಲ್ ಡ್ಯಾಕ್ಸ್ ಅದು ನೋಡಲು ನಮಗೆ ಈ ರೀತಿಯಲ್ಲಿ ಕಾಣುತ್ತದೆ. ಸುನಾಮಿಯ ಇವ್ಯಾಕ್ಯುಲೇಷನ್ ಟವರ್ ಗಳನ್ನ ಮಾಡಿದ್ದಾರೆ. ಜನರು ಆ ಟವರ್ ಮೇಲೆ ಹತ್ತಿ ತಮ್ಮ ಜೀವನ ಉಳಿಸಿಕೊಳ್ಳಬಹುದು. ವಾರ್ನಿಂಗ್ ಸಿಸ್ಟಮ್ ಅನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇವ್ಯಾಕ್ಯುಲೇಷನ್ ಡ್ರಿಲ್ಸ್ ಅನ್ನ ನಡೆಸಿದ್ದಾರೆ. ಸಮುದ್ರದ ದಂಡೆಯಲ್ಲಿ ಸೀ ವಾಲ್ಸ್ ಅನ್ನ ಕೂಡ ಕಟ್ಟಿದ್ದಾರೆ. ಜಪಾನಿನ 2000 ಮೈಲ್ ಲಾಂಗ್ ಕೋಸ್ಟಲ್ ಲ್ಯಾಂಡ್ ಏರಿಯಾ ಇದೆ ಅಲ್ವಾ, ಅದು 40% ಕೋಸ್ಟಲ್ ಸಿ ವಾಲ್ ದಿಂದ ಕಟ್ಟಡನ ನಿರ್ಮಾಣ ಮಾಡಿದ್ದಾರೆ. ಈ ವಾಲ್ ಎಲ್ಲ ಟೈಮ್ ನಲ್ಲಿ ಕೆಲಸಕ್ಕೆ ಬರುವುದಿಲ್ಲ. 2011ರಲ್ಲಿ ನಡೆದಿರುವ ಸುನಾಮಿಯನ್ನ ನೋಡಿ. ಸುನಾಮಿ ಇದು ಅರ್ಥಕ್ವಿಕ್ ದಿಂದ ಬಂದಿದೆ. ಇದು ಮೋಸ್ಟ್ ಪವರ್ಫುಲ್ ಅರ್ಥಕ್ವಿಕ್ ಆಗಿದ್ದು ಜಪಾನೈಸ್ ಹಿಸ್ಟ್ರಿಯಲ್ಲಿಯೇ ಇದು ಒಂದು ದೊಡ್ಡ ಸುನಾಮಿ ಆಗಿದೆ. ಈ ಸುನಾಮಿಯಿಂದ ಫುಕುಶಿಮಾ ನ್ಯೂಕ್ಲಿಯರ್ ಡಿಸಾಸ್ಟರ್ ಕೂಡ ಆಗಿದೆ. ಇಲ್ಲಿ ನ್ಯೂಕ್ಲಿಯರ್ ರೇಡಿಯೇಷನ್ ಲೀಕ್ ಆಗಿದ್ದು ಪೂರ್ತಿ ಪೆಸಿಫಿಕ್ ಓಷನ್ ದವರೆಗೆ ಸ್ಪ್ರೆಡ್ ಆಗಿಬಿಟ್ಟಿದೆ. ಆದರೆ ಈ ವರ್ಷ ನಡೆದ ಅರ್ಥಕ್ವಿಕ್ ಯಾವುದೇ ಹಾನಿಯನ್ನು ಉಂಟು ಮಾಡಿಲ್ಲ. ವಿಡಿಯೋ ಇನ್ಫಾರ್ಮೇಟಿವ್ ನಿಮಗೆ ಅನಿಸಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.